ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಂಡ ಇವತ್ತು ಎದ್ದಿದ್ದ, ಅವ್ರ ಪಪ್ಪ ಬಂದಿದ್ರ. ಅದಕ್ಕೆ ಏನು ತಂದಿದ್ರು ಅಂತಂದ್ರೆ ಅವ್ನ ಸಲುವಾಗಿ ಗಿಲಿಗಿಲಿ ತಂದಿದ್ರು, ಆಟ ಸಾಮಾನು ತಂದಿದ್ರು. ಅವಕ್ಕೆ ನೋಡಕತ್ತಿದ್ದ. ಆ್ಯಕ್ಚುಲಿ ಅದು ಹೊಸದಲ್ಲ, ಸ್ವಲ್ಪ ಸೌಂಡ್ ಜಾಸ್ತಿ ಬರಕತ್ತಿತ್ತು. ಅವ್ನು ಸ್ವಲ್ಪ ಶಾಕಾಗಿ ನೋಡುತ್ತೆ. ಅದೇ ಎದ್ದಿದ್ದ ಅವನು. ಆಯಿತು ಪಾಪ ಪ್ರಶಾಂತ್ ಅದೇ ಬಂದ. ಮತ್ತು ಅವನಿಗೇನೋ ಮೀಟಿಂಗ್ ಅದಂತು ಮತ್ತು ಹೊರಗಡೆ ಹೋದ. ಆಯಿತು ಗುಂಡ್ಯಾಗ ನಾವು ಜರ ಫ್ರೆಶ್ ಮಾಡಿ ಸ್ನಾನ ಮಾಡಿಸಿ ದೇವ್ರ ನಮಸ್ಕಾರ ಇದೆ ಆ ಪ್ರಕಾರ ಆಗಿ ಆ್ಯಸ್ ಯೂಜ್ವಲ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡಿದ್ವಿ. ಇಲ್ಲ ಅವನಿಗೆ ನಗ್ಸಾಕತ್ತಿದ್ದ. ಐ ಚಿನ್ನು, ಐ ಸೋನು, ಅವನಿಗೆ 108 ಹೆಸರವ ಅಂದು ನಗ್ಸಾಕತ್ತಿದ್ದ. ಅದಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದಾದ್ಮೇಲೆ ಸ್ವಲ್ಪ ಕೆಲಸ ಇತ್ತು. ಪ್ರಶಾಂತಂದೇನೋ ಬ್ಯಾಂಕಿನ ಕೆಲಸ ಇತ್ತಂತ ಹೋಗ್ಬೇಕಂತ ಅಂದ್ಕೊಂಡು ರೆಡಿ ಅದ. ಅಷ್ಟು ನೋಡೋಸ್ರಿಗೆ ನನ್ನ ಗಾಡಿ ಪಂಕ್ಚರ್ ಆಗಿತ್ತು. ಗಾಡಿ ಪಂಕ್ಚರ್ ಆಗೋಣ ಹೋಗಿದ್ದೆ. ಅಲ್ಲಿ ಪೆಟ್ರೋಲ್ ಬಂಕಿಗೆ ಹೋಗಿದ್ದೆ. ಅಲ್ಲಿ ಪಂಕ್ಚರ್ ನೋಡಿದ್ರೆ ಅವ್ರಂದ್ರೆ ಇಲ್ಲಿ ಮಾಡೋಂಗಿಲ್ಲ ಅಂತಂದ್ರು, ಎದುರು ಮಾಡ್ತಾರ ಅಂತಂದರು. ಅದು ಎದುರಿನ ಸೈಡ್. ಮತ್ತೇನು ಮಾಡಬೇಕು ಅಂತ ತಿಳ್ಕೊಂಡು ನಡಿಯಪ್ಪ ಹಾಗೆ ಬಂದಿನಿ ಅಂತ ತಿಳ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲೇ ಎದುರು ಸೈಡ್ ಅಲ್ಲೇ ಇತ್ತು. ಮತ್ತು ಅಲ್ಲಿ ಹೋಗಿ ನನ್ನ ಗಾಡಿದು ಪಂಕ್ಚರ್ ಆಗ್ಯದಂತ ನೋಡ್ಕೊಂಡ್ರೆ ಅವ ಅಲ್ಲೊಂದು ದೊಡ್ಡ ಶಾಕ್ ಕೊಟ್ಟ. ಅಲ್ಲೇನಂತಂದ್ರೆ ಇಲ್ಲ ಟ್ಯೂಬ್ ಹೋಗ್ಯದ ಅಂತ ತಿಳ್ಕೊಂಡು ನಡಿ. ಮತ್ತು ಅಲ್ಲಿ ತಾನೇ ಏನು ಮಾಡ್ಬೇಕಂತ ಅಲ್ಲಿ ಫ್ರೂಟ್ಸ್ ಅಂಗಡಿ ಇದ್ದು ಫ್ರೂಟ್ಸು ತೊಗೋಬೇಕಂತ ಹೋದ. ಅಲ್ಲೇನು ತೊಗೋಕಾಲಿಲ್ಲ. ಆಮೇಲೆ ಅದೇ ಹೇಳಿದ್ನಲ್ಲ ಬ್ಯಾಂಕಿಗೆ ಹೋಗಬೇಕು ಅಂತ ತಿಳ್ಕೊಂಡು ಬ್ಯಾಂಕಿಗೆ ಹೋಗಿ ಅದೇನು ಕೆಲಸ ಇತ್ತಲ್ಲ ಅದು ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋಗ್ಬೇಕು ಅಂದ್ಕೊಂಡೆ. ಮತ್ತು ಸ್ವಲ್ಪ ಯಾಕೋ ಸುಸ್ತಾಯ್ತನ್ನಲ್ಲ, ಅದಕ್ಕೆ ಮತ್ತೆ ಹೋಗಿ ಲೆಮನ್ ಜ್ಯೂಸ್ ಕುಡ್ಕೊಂಡು ಮತ್ತು ಪ್ರಶಾಂತ್ ಅದು ಗಿಫ್ಟ್ಸ್ ತಂದಿದ್ನಲ್ಲ ನಂಗೆ, ಮತ್ತು ಅವೆಲ್ಲ ಅನ್ಪ್ಯಾಕ್ ಮಾಡಿ ನೋಡ್ದೆ. ಸೊ ಇವೆಲ್ಲ ಅದೇ ಹ್ಯಾಂಡ್ಮೇಡು ಶಂಕದ್ದು ಅವೆಲ್ಲ ಇದ್ದುವಲ್ಲ, ಚಲೋ ಇದ್ದು. ಬಟ್ ಈ ಟೈಪ್ ನಾ ಹಾಕ್ಕೊಳ್ಳಲ್ಲ. ಬಟ್ ಅವಾಗ ಹಾಕೋತಿದ್ದೆ, ಈಗ ಎಲ್ಲಿ ಟೈಮ್ ಸಿಗ್ತದೆ ಹೇಳು. ಹಾಗಾಗಿ ಅವನಿಗಂದ. ಬಟ್ ಅವ್ನು ಖಾಯಶ್ ಮಾಡ್ತಂದನಲ್ಲ, ಚಲೋ ಇದ್ದು. ಎಲ್ರಿಗೂ ಒಂದೊಂದು ತೊಗೊಂಡು ಬಂದಿದ್ದೆ. ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಇದು ನೋಡ್ರಿ, ಇದು ಎಷ್ಟು ಚಲೋ ಅದಂತಂದ್ರಲ್ಲ, ಎಷ್ಟು ಚಂದ ಅನ್ನಿಸ್ತದೆ ಅಂತಂದ್ರೆ ಈಗ ನೋಡ್ರಿ. ಟಡಾನ್ ನೋಡ್ರಿ, ಇದು ಒಂದು ಶೋ ಪೀಸೇ. ಬಟ್ ನಾ ಅಂದ್ಕೊಂಡಿದ್ದೆ ಅದನ್ನ ಶಂಕ ಊದ್ತಾರಲ್ಲ ಅದು ಅಂದ್ಕೊಂಡಿದ್ದೆ. ಬಟ್ ಇದು ಶೋಕೇಶ್ನಾಗ ಇಡಕ್ಕೆ ಭಾಳ ಚಲೋ ಅನ್ನಿಸ್ತದೆ. ಹಾಗಾಗಿ ಇದು ತೊಗೊಂಡು ಬಂದಿದ್ದೆ. ಇನ್ನೂ ಸ್ವಲ್ಪ ಭಾಳ ತೊಗೊಂಬರ್ತೀನಿ ಅಂದ. ಬಟ್ ಎಷ್ಟು ತೊಗೊಂಬರ್ಬೇಕಲ್ಲ ಒಂದೇ ಅಲ್ಲ ಅಂತಿಕೊಂಡು ಪ್ರಶಾಂತಾಗ ಏನು ಮಾಡಿದ್ರು ಕ್ಲೈಂಟ್ಸು ಅದು ಪ್ಲ್ಯಾಂಟ್ ಕೊಟ್ಟಿದ್ರು. ಅದನ್ನು ಭಾಳ ಚಲೋ ಇತ್ತು. ಆಮೇಲೆ ಸಂಜೆಗೆ ಹಾಗೆ ಏನು ಮಾಡಬೇಕು ಅಂತ ಅಲ್ಲೇ ಗಾರ್ಡನ್ನಾಗ ಕೂತು ಒಂದು ಸ್ವಲ್ಪ ಟೀ ಕುಡಿದ್ವಿ. ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ. ಥ್ಯಾಂಕ್ ಯು.